ನಮಸ್ಕಾರ ಸ್ನೇಹಿತರೆ. ಇವತ್ತು ಆ್ಯಕ್ಚುಲಿ ನನ್ನ ಫಸ್ಟ್ ವಿಡಿಯೋನ ನಾನು ನಮ್ಮ ತೋಟ ಅಥವಾ ಕೃಷಿ ಬಗ್ಗೆ ಮಾಡಬೇಕಂತ ಅಂದ್ಕೊಂಡಿದ್ದೆ. ಆದರೆ ನಿನ್ನೆ ಸೈಟಿಗೆ ಹೋದ ನಮ್ಮ ಹುಡುಗ ಯಾಕೋ ಅಣ್ಣ ಗಾಡಿ ಗೇರ್ ಬಾಕ್ಸ್ ಸೌಂಡ್ ಬರ್ತಾ ಇದೆ ಅಂತ ಹೇಳಿಬಿಟ್ಟು ದೀಪಾವಳಿ ಹಬ್ಬಕ್ಕೆ ಊರಿಗೆ ಹೋದ. ಅದಕ್ಕೆ ಗಾಡಿ ಏನಾಗಿದೆ ಅಂತ ನೋಡ್ಕೊಂಬರೋಣ ಅಂತ ಗಾಡಿ ಕಡೆ ಹೋಗ್ತಾ ಇದ್ದೀನಿ. ಇವಾಗ ದೀಪಾವಳಿ ಹಬ್ಬ ಇರೋದ್ರಿಂದ ಯಾರು ಮೆಕ್ಯಾನಿಕ್ಗಳು ಕೂಡ ಸಿಗಲ್ಲ. ಅದಕ್ಕಾಗಿ ನಾವೇ ಹೋಗಿ ಏನಂತ ನೋಡ್ಕೊಂಬರೋಣ ಅಂತ ಹೊರಟಿದ್ದೀವಿ. ಬನ್ನಿ ಹೋಗಿ ನೋಡ್ಕೊಂಬರೋಣ. ನೋಡಿ ಸ್ನೇಹಿತರೆ, ಇದು ನಮ್ಮೂರಿನ ರಸ್ತೆ. ಹೊಸನಗರ ಟು ಕೊಲ್ಲೂರು ಮೂಕಾಂಬಿಕಾ ಅಭಯಾರಣ್ಯ ಮಧ್ಯ ಹಾದೋಗುತ್ತೆ. ಬೈಂದೂರು ರಾಣಿಬೆನ್ನೂರು NH ಹೈವೇ 76. ತುಂಬ ಸುಂದರವಾಗಿದೆ. ಹಚ್ಚ ಹಸಿರಿನ ಕಾಡಿನ ಮಧ್ಯ ಪಶ್ಚಿಮ ಘಟ್ಟದ ತಪ್ಪಲುಗಳನ್ನು ನೋಡ್ಬೋದು ನೀವಿಲ್ಲಿ. ನೋಡಿ ಸ್ನೇಹಿತರೆ, ಇದು ಸಿಡ್ಲುಕುಣಿ ಭೂತರಾಯ ಅಂತ ಹೇಳಿ. ಇವತ್ತು ದೀಪಾವಳಿ ಹಬ್ಬ ಇರೋದ್ರಿಂದ ನಾವಿಲ್ಲಿ ಹಣ್ಣು ಕೊಡೋಕ್ಕೆ ಬರಬೇಕೀಗ. ಗಾಡಿ ಬೇಗ ರೆಡಿ ಮಾಡಿಬಿಟ್ಟು ಫೈನಲಿ ನಾವೀಗ ನಮ್ಮ ಗಾಡಿ ಹತ್ರ ಬಂದಿದ್ದೀವಿ. ನೋಡೋಣ ಗಾಡಿ ಏನು ಮಾಡ್ತಾ ಇದೆ ಅಂತ ಹೇಳಿ. ಇದು ನಮ್ಮ ಕುಂಬಳೆ ಮಾಧವ ಹೆಗಡೆ ಅವರ ಮನೆ. ಓ ಮೈ ಗಾಡ್, ಕಾರ್ ಮೇಲೆ ಹೋಗಲ್ಲ. ರೋಡು ಕೆಸರ ಬಿಟ್ಟಿದೆ, ಮಳೆ ಬರ್ತಾ ಇದೆ. ಟ್ರೈ ಮಾಡೋಣ. ಸಾಕಿಲ್ಲ, ಇನ್ನು ತುಂಬ ಸರ್ಕಸ್ ಮಾಡೋದು ಬೇಡ. ಈಗ ನಾವು ಟೂಲ್ಸ್ ಎಲ್ಲ ತಗೊಂಡು ನಮ್ಮ ಗಾಡಿ ಹತ್ರ ಹೋಗೋಣ. ಓಹೋ ನಾನು ಮಳೆ ಬರ್ತಾ ಇತ್ತು, ಹಬ್ಬ ಬೇರೆ ಇತ್ತಲ್ಲ ಅಂತ ಹೇಳಿ ಬಿಡಲ್ಲ. ಬನ್ನಿ ಗೆಳೆಯರೆ. ಇದು ನಮ್ಮ ಸ್ಯಾನಿ 80 ಮಿಷಿನ್. ಇದು AC ಕ್ಯಾಬಿನ್. ಆಪ್ರೇಟರ್ಗಳು ತುಂಬ ಇಷ್ಟಪಡೋಂಥ ಗಾಡಿ, ತುಂಬ ಸ್ಮೂತ್ ಗಾಡಿ. ಇದು ನಮ್ಮ ಗೋಲ್ಡನ್ ಟಿಪ್ಪರ್. ನನಗಿಂತ ಬರೀ 4 ವರ್ಷ ಸಣ್ಣದು. ಇದಕ್ಕಿಂತ ನಾನು 4 ವರ್ಷ ದೊಡ್ಡವನು. ಟಾಟಾ ಕಮಿನ್ಸ್ TC ಇಂಜಿನ್ ಗಾಡಿ. ಹ್ಯಾಟ್ಸ್ ಆಫ್ ಟು ರತನ್ ಟಾಟಾಜಿ. ತುಂಬ ಒಳ್ಳೆ ಗಾಡಿ, ನನ್ನ ಲಕ್ಕಿ ಗಾಡಿ ಆ್ಯಂಡ್ ಫಸ್ಟ್ ಗಾಡಿ. ಏನಾಗಿದೆ ನೋಡೋಣ ಈಗ. ಓ ದೇವರೇ, ಗೇರ್ ಬಾಕ್ಸ್ ಬೋಲ್ಟ್ ಎಲ್ಲ ಉದ್ರೋಗ್ಬಿಟ್ಟಿದೆ. ನಮ್ಮ ಮೂರ್ತಿ ಅಣ್ಣ ಹಂಗೆ ಓಡಿಸ್ಬಿಟ್ಟಾರೆ ಗಾಡಿನ, ಏನೋ ನೋಡಿದೆ. ಅದಕ್ಕಾಗಿ ಗೇರ್ ಬಾಕ್ಸ್ ವೈಬ್ರೇಷನ್ ಬರ್ತಾ ಇದೆ. ಈಗ ನಿಧಾನ ಗಾಡಿ ಸ್ಟಾರ್ಟ್ ಮಾಡೋಣ. ಮಹಾಗಣಪತಿ ಕಪ್ಪದಪ್ಪ. ನೋಡಿ ಫ್ರೆಂಡ್ಸ್, ಗೇರ್ ಬಾಕ್ಸ್ ಬೋಲ್ಟು ಲೂಸ್ ಆಗಿ ಗೇರ್ ಬಾಕ್ಸ್ ಹಿಂಗೆ ಅಲ್ಗಾಡ್ತಾ ಇದೆ ಅಂತ ಹೇಳಿ. ಕ್ಲಚ್ ಪ್ಲೇಟು, ಕ್ಲಚ್ ಬೆಡ್ಡಿಂಗ್ ಮತ್ತು ಗೇರ್ ಬಾಕ್ಸ್ ಬೆಡ್ಡಿಂಗ್ ಮಧ್ಯ ಕನಿಷ್ಠ 1 ಇಂಚ್ ಗ್ಯಾಪ್ ಆಗಿಬಿಟ್ಟಿದೆ. ಸದ್ಯಕ್ಕೆ ಗಾಡಿ ಆಫ್ ಮಾಡೋಣ. ಈಗ ನಮ್ಮ ಹಳೆ DC ಗಾಡಿಯಲ್ಲಿ ಆಫರ್ ಕೇಬಲು, ಈಗ ಹೊಸ ಗಾಡಿಯಲ್ಲೆಲ್ಲ ಕೀ ಸಿಸ್ಟಮ್. ಆದರೆ ಇದು ಇನ್ನೂ ಓಲ್ಡನ್ ಸಿಸ್ಟಮು. ಈಗ ಹೇಳಿದ್ರೆ ಗಾಡಿ ಆಫ್ ಆಗಿಬಿಡುತ್ತೆ. ಈಗ ನಾವು ಏನಾದರೂ ಮಾಡಿ ಟಾಪ್ ಪ್ಲೇಟ್ ಬಿಚ್ಚಬೇಕು. ತುಂಬ ಐಟಮ್ಗಳು ಗಾಡಿ ಒಳಗೆ ಇದೆ. ಗಾಡಿ ಗ್ಯಾರೇಜಿಂದ ಸೀದಾ ಸೈಟಿಗೆ ಬಂದಿರೋದ್ರಿಂದ
ನಾವು ಗಾಡಿನ ಕ್ಲೀನೇ ಮಾಡ್ಕೊಂಡಿಲ್ಲ. ಸೊ ಈಗ ಸದ್ಯ ಎಲ್ಲ ಐಟಮ್ಗಳನ್ನು ಈ ಕಡೆ ಇಡ್ತೀನಿ. ನೋಡಿ ಫ್ರೆಂಡ್ಸ್, ನಾವು ಗಾಡಿ ಮಾಡ್ತೀವಿ ಅಂದರೆ ಕನಿಷ್ಠ ಅದ್ರ ಬಗ್ಗೆ ನಮಗೊಂದು 30% ಆದರೂ 40% ಆದರೂ ನಾಲೆಜ್ ಇರಬೇಕಾಗತ್ತೆ. ಇಲ್ಲ ನಾವು ಎಲ್ಲದಕ್ಕೂ ಮೆಕ್ಯಾನಿಕ್ ಮೇಲೆ ಡಿಪೆಂಡ್ ಆದರೆ, ಅದರಲ್ಲೂ ಈ ಓಲ್ಡ್ ವೆಹಿಕಲಲ್ಲಂತೂ ಮೆಕ್ಯಾನಿಕ್ ಮೇಲೆ ಡಿಪೆಂಡ್ ಆದರೆ ನನ್ನ ಜರ್ಕಿನ್ ಕೂಡ ಇಲ್ಲೇ ಇದೆ, ನನ್ನ ಡ್ಯೂಟಿ ಡ್ರೆಸ್ ಇದು. ಎಲ್ಲದಕ್ಕೂ ಮೆಕ್ಯಾನಿಕ್ ಮೇಲೆ ಡಿಪೆಂಡ್ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಸೊ ನಾವೀಗ ಸದ್ಯ ಟಾಪ್ ಪ್ಲೇಟ್ ಬಿಚ್ಚೋಣ. ಫಸ್ಟಿಗೆ ಟೂಲ್ಸ್ ಬಾಕ್ಸ್ ಎಲ್ಲಿದೆ? ಟಾಪ್ ಪ್ಲೇಟ್ ಬಿಚ್ಚಿದ್ರು ಕೂಡ ಗೇರ್ ಬಾಕ್ಸ್ ಮೇಲ್ಗಡೆಯಿಂದ ಟೈಟ್ ಮಾಡೋದು ಕಷ್ಟನೇ, ನಾವು ಕೆಳಗೆ ಎಳೆಯಲೇಬೇಕಾಗುತ್ತೆ. ಸದ್ಯ ಗೇರ್ ಬಾಕ್ಸ್ ಅಲ್ಲಿ 3 ಬೋಲ್ಟ್ ಇದೆ, 4 ಬೋಲ್ಟ್ ಇರಬೇಕಿತ್ತು, 1 ಬೋಲ್ಟ್ ಉದ್ರೋಗಿದೆ. ಪುಣ್ಯ ಗೇರ್ ಬಾಕ್ಸ್ ಉದ್ರೋಗಿಲ್ಲ. ಈಗ 3 ಬೋಲ್ಟನ್ನೇ ಟೈಟ್ ಮಾಡಿದ್ರು ಕೂಡ ಗಾಡಿ ಓಡಿಸ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಆದಷ್ಟು ಬೇಗ ಇನ್ನೊಂದು ಬೋಲ್ಟ್ ಹಾಕಿ ಟೈಟ್ ಮಾಡ್ಕೊಳ್ಬೇಕು. ಆಕ್ಚುಲಿ ಇದು ಥ್ರೆಡ್ ಗಮ್ ಹಾಕಿನೇ ಟೈಟ್ ಮಾಡ್ಬೇಕು, ಯಾಕಂದ್ರೆ ಹಳೆ ಗಾಡಿ ಆದ್ರಿಂದ ಗೇರ್ ಬಾಕ್ಸಿನ ಹೋಲ್ಗಳೇನಿದೆ, ನಮ್ಮ ಕ್ಲಚ್ ಬೆಡ್ ಒಳಗೆ ಬರೋಂಥ ಹೋಲ್ಗಳು ಬೋಲ್ಟ್ ಹಾಕಿ ತೆಗೆದು ಅಬ್ಲಾಂಗ್ ಆಗಿ ಸೌದಿರುತ್ತೆ. ಸೊ ಥ್ರೆಡ್ ಗಮ್ ಹಾಕಿದ್ರೆ ತುಂಬಾ ಒಳ್ಳೇದು. ಈಗ ಸದ್ಯ ನನಗೆ ಅದೆಲ್ಲ ಮಾಡೋಷ್ಟು ಟೈಮ್ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಹಂಗೆ ಟೈಟ್ ಮಾಡ್ತಾ ಇದ್ದೀನಿ. ಇನ್ನೊಂದು ಬೋಲ್ಟ್ ಬಂದ ತಕ್ಷಣ ಅಷ್ಟಕ್ಕೂ ಥ್ರೆಡ್ ಗಮ್ ಹಾಕಿ ಒಂದೇ ಸಲ ಟೈಟ್ ಮಾಡಿಬಿಡ್ತೀನಿ. ಇದು ಸ್ಯಾನಿ ಕಂಪ್ನಿಯವರು ನಾನು ಹೊಸ ಮಿಷಿನ್ ಸ್ಯಾನಿ 20 ಮಿಷಿನ್ ತಗೊಂಡಿದ್ದಕ್ಕೆ ಗಿಫ್ಟ್ ಆಗಿ ಕೊಟ್ಟಿದ್ದಂತ ಟೂಲ್ ಬಾಕ್ಸು. ಸದ್ಯ ಇದಕ್ಕೆ ಬೇಕಾಗಿರೋಂಥ ಎಲ್ಲ ಟೂಲ್ಸ್ಗಳು ನನ್ನ ಹತ್ರ ಇಲ್ಲದೆ ಇರೋದ್ರಿಂದ ಎಡ್ಜಸ್ ಸ್ಪಾನರಲ್ಲಿ ನಾನೀಗ ನಿಧಾನವಾಗಿ ಬೋಲ್ಟನ್ನು ಬಿಚ್ತಾ ಇದ್ದೀನಿ. ಸ್ಮೂತಾಗಿ ಬಿಚ್ಚಬೇಕು, ಇಲ್ಲಾಂದರೆ ಬೋಲ್ಟು ಸ್ಲಿಪ್ ಆಗಿಬಿಡುತ್ತೆ. ಒಂದ್ಸಲಿ ಲೂಸ್ ಆಗಿಬಿಡ್ತಂದ್ರೆ ಮತ್ತೆ ತುಂಬ ಈಸಿ ಬೋಲ್ಟ್ ಬಿಚ್ಚೋದಕ್ಕೆ. ಕಡೆಗೆ ಸ್ವಲ್ಪ ಅನ್ಸೈಜ್ ಸ್ಪಾನರ್ ಇದ್ದರೂ ಬಿಚ್ಚಿಬಿಡ್ಬೋದು. ಜಸ್ಟ್ ಒಂದು ಥ್ರೆಡ್ ಮೂವ್ ಆಗೋದಷ್ಟೇ ಇಂಪಾರ್ಟೆಂಟು. ನೋಡಿ, ಇದನ್ನು ಹೀಗೆ ರೋಲ್ ಮಾಡಿದರೆ ಹೊರಗಡೆ ಬರುತ್ತೆ ಸ್ಪಾನರು. ಹೀಗೆ ರೋಲ್ ಮಾಡಿದರೆ, ಮುಂದಕ್ಕೆ ರೋಲ್ ಮಾಡಿದರೆ ಟೈಟ್ ಆಗುತ್ತೆ. ಜಸ್ಟ್ ಸಿಂಪಲ್ ಮೆಥಡ್ ಇದು. ಸ್ವಲ್ಪ ಹೊರಗಡೆ, ಸ್ವಲ್ಪ ಒಳಗಡೆ ಈಸಿಯಾಗಿ ಬೋಲ್ಟನ್ನು ತೆಗಿಬೋದು. ಬಟ್ ಸ್ಟಾರ್ಟಿಂಗಲ್ಲೇ ನಾವು ತುಂಬ ಫೋರ್ಸ್ ಮಾಡೋಂಗಿಲ್ಲ. ಒಂದ್ಸಲಿ ಬೋಲ್ಟ್ ಸ್ಲಿಪ್ ಆಗಿಬಿಡ್ತಂದ್ರೆ ತುಂಬ ಕಷ್ಟ. ಆಮೇಲೆ ವೆಲ್ಡಿಂಗ್ ಮಾಡೇ ತೆಗಿಬೇಕಾಗತ್ತೆ. ಬೋಲ್ಟಿನ ಏನು ಎಡ್ಜಸ್ ಇದೆ ನೋಡಿ, ಅದು ಯಾವುದೇ ಕಾರಣಕ್ಕೂ ಸ್ಲಿಪ್ ಆಗಬಾರ್ದು. ಈಗ ನೋಡಿ, ಸ್ವಲ್ಪ ಲೂಸ್ ಆದಮೇಲೆ ಕೈಯಲ್ಲೇ ಬಂದ್ಬಿಡುತ್ತೆ. ಜಸ್ಟ್ ಇದರಲ್ಲಿ ಒಂದು ಸ್ವಲ್ಪ ಹೀಗೆ ಆಟ ಆಡಿಸಿದ್ರೆ ಸಾಕು. ಇದು ಗೇರ್ ಲಿವರು, ಇದು ಲಿಫ್ಟು, ಇದು PTO. ಈ PTO ಕ್ಲಚ್ ಹಿಡಿದು ಈ PTO ಆನ್ ಮಾಡ್ಕೊಂಡು ಇದನ್ನು ಪ್ರೆಸ್ ಮಾಡಿದ್ರೆ ಹಿಂದ್ಗಡೆ ಲಿಫ್ಟ್ ಏನಿದೆ ಹೈಡ್ರಾಲಿಕ್, ಆ ಲಿಫ್ಟ್ ಮೇಲೆ ಹೇಳುತ್ತೆ. ಇದು ಟಾಪ್ ಪ್ಲೇಟು. ತುಂಬ ಇಂಜಿನಿನ ಹೀಟು ಕ್ಯಾಬಿನ್ ಒಳಗಡೆ ಹೊಡಿಬಾರ್ದು ಅಂತ ಹೇಳಿ ಗೇರ್ ಬಾಕ್ಸ್ ಮೇಲ್ಗಡೆ ಕೊಟ್ಟಿರೋಂಥ ಪ್ಲೇಟು. ಈಗ ನಮಗೆ ಗೇರ್ ಬಾಕ್ಸ್ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್. ಇದು 40 ಗೇರ್ ಬಾಕ್ಸ್ ಅಂತ ಹೇಳಿ 6 ಸ್ಪೀಡ್ ಗೇರ್ ಬಾಕ್ಸು. ಓಲ್ಡ್ ಗಾಡಿಗಳಿಗೆಲ್ಲ ಬರ್ತಾ ಇದ್ದಂಥ ಗೇರ್ ಬಾಕ್ಸು. ಈಗಿನ ಗಾಡಿಗಳೆಲ್ಲ 7 ಸ್ಪೀಡ್ ಗೇರ್ ಬಾಕ್ಸು, 11 ಸ್ಪೀಡ್ ಗೇರ್ ಬಾಕ್ಸು, 60 ಗೇರ್ ಬಾಕ್ಸು ಬರ್ತಾ ಇರೋಂಥದ್ದು. ಇದು ಓಲ್ಡ್ ಗಾಡಿ ಆಗಿರೋದ್ರಿಂದ TC ಹೀರೋ 1 ಕ್ಯಾಬಿನ್ ಗಾಡಿ.
ಥರ ಒಳಗಡೆ ಇಳ್ಕೊಂಡು ಬಿಟ್ಟು ಕೆಳಗಿಂದ ಟೈಟ್ ಮಾಡಲಿಕ್ಕೆ ಏನು ಹೆದರಿಕೆ ಅಂದರೆ ಗೇರ್ ಬಾಕ್ಸ್ ಇನ್ ಕೇಸ್ ಬೀಳಲ್ಲ, ಬಿಟ್ಟಲ್ಲಿ ಟೈಟ್ ಮಾಡೋಕ್ಕಾಗಲ್ಲ. ಅದರಿಂದ ನಾವು ಸ್ಪಾನರ್ನೇ ಯೂಸ್ ಮಾಡಬೇಕು. ಬಿಟ್ಟು ಬೇರೆ ಕೆಳಗಡೆ ಇತ್ತು, ಕೆಳಗಡೆ ಹೋದಾಗ ಬಿಟ್ಟನ್ನು ತೊಗೊಳ್ಳೋಣ. ಇದು 22 ಸ್ಪಾನರ್, 22 ಬೋಲ್ಟ್ ಕೂರುತ್ತೆ ಗೇರ್ ಬಾಕ್ಸ್ ಬೋಲ್ಟಿಗೆ. ನೋಡಿ ನೀವು ಮಧ್ಯೆ ಕಾಣ್ತಾ ಇರ್ಬೋದು ಈ ಗ್ಯಾಪು ಗೇರ್ ಬಾಕ್ಸಿಂದ. ಈ ಗ್ಯಾಪ್ ಏನು ಕಾಣ್ತಾ ಇದೆಯಲ್ಲ, ಈ ಗ್ಯಾಪನ್ನು ಸೆಟ್ ಮಾಡಬೇಕು ನಾವೀಗ. ಇದು ನಮ್ಮದು ಕ್ಲಚ್ ಪ್ಲೇಟು, ಗಾಡಿದು ಕ್ಲಚ್ ಪ್ಲೇಟ್ ಇದ್ರ ಒಳಗಡೆ ಬರುತ್ತೆ. ಕ್ಲಚ್ ಪ್ಲೇಟು, ಪ್ರೆಷರ್ ಪ್ಲೇಟು, ಫ್ಲೈ ವೀಲು, ಪ್ರಿವೀಲ್ ಅಂತಲೂ ಕರಿತೀವಿ. ಇದು ಕ್ಲಚ್ ಫೇಸಿಂಗು, ಇದ್ರ ಒಳಗಡೆ ಪ್ಲೇಟ್ ಬರುತ್ತೆ, ಕ್ಲಚ್ ಪ್ಲೇಟು. ಇದೇನಿದೆ ಇದು ಪ್ರೆಷರ್ ಪ್ಲೇಟು ಬಾಡಿ. ಸ್ವಲ್ಪ ಕಾಲ ಪ್ರೆಸ್ ಮಾಡೋಣ. ನೋಡಿ ಈ ಥರ ಬಟ್ಟೆನ ಮಷೀನಿಗೆ ಹಾಕಿ ಆ ಥರ ಮಾಡ್ತಾರೆ. ಕಾಟನ್ ವೇಸ್ಟ್ ಆದರೆ ತುಂಬ ಒಳ್ಳೆಯದು. ಕೈಯೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ, ಆಯಿಲ್ ಪಸೆ ಇರಲಿ ಏನೇ ಇರಲಿ. ಓಕೆ, ಈಗ ಬೋಲ್ಟ್ ಮೇಲೆ ಲೈಟಾಗಿ ಕಾಲಿಂದ ಪ್ರೆಸ್ ಮಾಡೋಣ. ಟೈಟ್ ಆಗ್ತಾ ಇದೆ ನೋಡಿ. ಒಂದೇ ಸಲ ಫೋರ್ಸ್ ಮಾಡಬಾರ್ದು. ಇನ್ ಕೇಸ್ ಬೋಲ್ಟ್ ಏನಾದರೂ ಒಳಗೆ ಕಟ್ಟಾಗಿ ಉಳ್ಕೊಂಡ್ಬಿಡುತ್ತೆ ಅಂದರೆ ತುಂಬ ಕಷ್ಟ ಆಗುತ್ತೆ. ಮತ್ತೆ ಅಂತೂ 2 ಬೋಲ್ಟ್ ಮೇಲಿಂದನೇ ಟೈಟ್ ಆಯಿತು. ಇನ್ನು ಕೆಳಗಡೆ ಒಂದು ಬೋಲ್ಟ್ ಟೈಟ್ ಮಾಡಿಬಿಟ್ರೆ ಈಗ ಬೋಲ್ಟಿಗೆ ಅಪೋಸಿಟ್ ಬೋಲ್ಟಿಗೆ ಒಂದು ಸ್ವಲ್ಪ ಹಗ್ಗ ಹಾಕಿ ಟೈಟ್ ಮಾಡಿಬಿಡೋಣ. ಈ ಥರ ಆಗುತ್ತೆ ಅಂತಲೇ ಕೆಲವೊಂದೊಂದು ಎಕ್ವಿಪ್ಮೆಂಟ್ಗಳನ್ನು ನಾವು ಗಾಡೀಲೇ ಇಟ್ಕೊಂಡಿರ್ತೀವಿ ಸೇಫ್ಟಿಗೋಸ್ಕರ. ಯಾಕಂದರೆ ಹಳೆ ಗಾಡಿ ಹೇಳಕ್ಕೆ ಬರಲ್ಲ, ಎಲ್ಲ ಟೈಮಿಗೂ ಮೆಕ್ಯಾನಿಕ್ಗಳನ್ನೇ ವೆಯ್ಟ್ ಮಾಡೋಕ್ಕೂ ಕೂಡ ಬರಲ್ಲ. ಆಲ್ಮೋಸ್ಟ್ ಈ ಗಾಡಿ ತೊಗೊಂಡು ನಾನು 6-7 ವರ್ಷ ಆಗಿರೋದ್ರಿಂದ ಈ ಗಾಡಿ ಬಗ್ಗೆ ಒಂದು 40-50% ತಿಳ್ಕೊಂಡಿದ್ದೀನಿ. ನೋಡಿ ಈಗ ಹಗ್ಗ ಹಾಕ್ಕೊಂಡು ಸ್ಪಾನರ್ ಹೇಳಿದ್ರೆ ತುಂಬ ಈಸಿಯಾಗಿ ಟೈಟ್ ಆಗುತ್ತೆ. ಕೈ ಹಿಡ್ಕೊಂಡ್ಬಿಡ್ತು. ತುಂಬ ಫೋರ್ಸ್ ಮಾಡೋದು ಬೇಡ, ಬೋಲ್ಟ್ ಸ್ಲಿಪ್ ಆಗಿಬಿಟ್ರೆ ಕಷ್ಟ. ಸಾಕು. ನೋಡಿ ಈಗ ಇದ್ರ ಮಧ್ಯೆ ಏನು ಗ್ಯಾಪ್ ಇದೆ, ಆವಾಗ ಕಾಣ್ತಾ ಇತ್ತು ಗ್ಯಾಪು, ಆ ಗ್ಯಾಪ್ ಕವರ್ ಆಗಿದೆ. ಈಗ ಕ್ಲಚ್ ಫೇಸಿಂಗ್ ಮತ್ತು ಗೇರ್ ಬಾಕ್ಸ್ ಮಧ್ಯ ಯಾವುದೇ ಗ್ಯಾಪ್ ಇಲ್ಲ, ಮೇಲ್ಗಡೆ ಕವರ್ ಆಗಿದೆ. ಕೆಳಗಡೆ ಒಂದು ಬೋಲ್ಟ್ ಇದೆ, ಅದನ್ನು ಕೂಡ ಟೈಟ್ ಮಾಡ್ತೀನಿ. ಈಗ ಬನ್ನಿ ಗಾಡಿಯ ಕೆಳಭಾಗಕ್ಕೆ ಹೋಗೋಣ. ಈಗ ಬನ್ನಿ ಫ್ರೆಂಡ್ಸ್, ಗೇರ್ ಬಾಕ್ಸ್ ಹತ್ರ ಹೋಗೋಣ. ನೀವು ವೆಹಿಕಲ್ ಮಾಡ್ತೀರಾ ಅಂತ ಹೇಳಿದ್ರೆ ಈ ಥರ ಅಡಿಗೆ ಮಲ್ಗಕ್ಕೆ ರೆಡಿ ಆಗಿರಬೇಕು, ಇಲ್ಲ ಅಂದರೆ ತುಂಬ ಕಷ್ಟ ಅನುಭವಿಸ್ಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಇದು ಆಯಿಲ್ ಚೇಂಬರು. ಇಂಜಿನಿಗೇನು ನಾವು ಆಯಿಲ್ ಹಾಕ್ತೀವಿ, ಆಯಿಲ್ ಇಲ್ಲಿ ಸ್ಟೋರ್ ಆಗುತ್ತೆ. ಇದು ಗಾಡಿದು ಸ್ಟಾರ್ಟ್ರು. ಈ ಸ್ಟಾರ್ಟ್ರ್ ಏನಿದೆ ಇದು ನಮ್ಮ ಇಂಜಿನಿನ ಪ್ರಿವೀಲ್, ಇದು ಫ್ಲೈ ವೀಲ್ ಅಂತ ಹೇಳ್ತೀವಿ.
ಈ ಸ್ಟಾರ್ಟ್ರು ಎಲೆಕ್ಟ್ರಿಕ್ ಸ್ಪಾರ್ಕಿಂದ ರೊಟೇಟ್ ಆಗಿ ಈ ಪ್ರಿವಿಲನ್ನು ರೊಟೇಟ್ ಮಾಡುತ್ತೆ. ಈ ಪ್ರಿವಿಲ್ ಏನು ರೊಟೇಟ್ ಆಗುತ್ತೆ ಅದು ಇಂಜಿನಲ್ಲಿ ಇರೋ ನಮ್ಮ ಪಿಸ್ಟನ್ಗಳನ್ನು ರನ್ ಮಾಡುತ್ತೆ. ಆವಾಗ ಗಾಡಿ ಸ್ಟಾರ್ಟ್ ಆಗುತ್ತೆ. ಇದು ಏನಿದೆ ಇದು ಕ್ಲಚ್ ಪ್ಲೇಟು, ಕ್ಲಚ್ಗೆ ಸಂಬಂಧಪಟ್ಟಂಥದ್ದು. ಇದು ಇಂಜಿನಿಗೆ ಕನೆಕ್ಟ್ ಆಗಿರುತ್ತೆ. ಇದು ಫ್ಲೈ ವೀಲು ಅಂತ, ನಾವು ಫ್ಲೈ ವೀಲ್ ಅಂತ ಏನು ಹೇಳ್ತೀವಿ. ಇದು ಪ್ರೆಷರ್ ಪ್ಲೇಟು, ಇದ್ರ ಮಧ್ಯೆ ಕ್ಲಚ್ ಪ್ಲೇಟ್ ಬರುತ್ತೆ. ಏನು ಕ್ಲಚ್ ನಾವು ಅಪ್ಲೈ ಮಾಡ್ತೀವಿ ಆವಾಗ ಕ್ಲಚ್ ಪ್ಲೇಟ್ ಫ್ರೀ ಆಗುತ್ತೆ. ಆವಾಗ ಗೇರ್ ಶಿಫ್ಟ್ ಆಗುತ್ತೆ. ಗೇರ್ ಏನಿರುತ್ತೆ ಈ ಗೇರ್ ಬಾಕ್ಸ್ ಅದು ಇರುತ್ತೆ, ಆ ಗೇರ್ ಶಿಫ್ಟ್ ಆಗುತ್ತೆ. ಅದು ಫಸ್ಟ್ ಗೇರು, ಸೆಕೆಂಡ್ ಗೇರು, ಹಿಂಗೆ ನಾವು ಕ್ಲಚ್ ಬಿಟ್ಟ ತಕ್ಷಣ ಅದು ಅಪ್ಲೈ ಆಗುತ್ತೆ. ಇದು ನಾನು ಹೇಳ್ದಂಗೆ 40 ಗೇರ್ ಬಾಕ್ಸು. ಇದು PTO ಸ್ವಿಚ್ ಅಂತ ಹೇಳಿ, PTO ಪಂಪು. ಏನು ನಮ್ಮ ಗಾಡಿ ಲಿಫ್ಟ್ ಆ್ಯಕ್ಷನ್ ಆಗುತ್ತೆ. ಇದು ಟಿಪ್ಪರ್ ಆದ್ದರಿಂದ ಹೈಡ್ರಾಲಿಕ್ ಜಾಕ್ ಮೇಲೆ ಕೆಳಗೆ ಆಗುತ್ತೆ. ಅದು ಈ PTO ಇಂದ ಆಗತ್ತೆ, ಪಂಪಿಂದ, PTO ಪಂಪು. ಇದೆಲ್ಲ ನಾರ್ಮಲ್ ಆಗಿ ಏನಂತ ಹೇಳಿದರೆ ಜಾಯಿಂಟ್ ಸ್ಟಾರ್ಗಳಂತ ಬರುತ್ತೆ ಇಲ್ಲಿ. ಇದೇನಿದೆ ಹಿಂದ್ಗಡೆ ಹೌಸಿಂಗ್ ಇರುತ್ತೆ. ಇದ್ರೊಳಗೆ ಎಲ್ಲದೂ ಸೇಮ್ ಒಂಥರ ಹೆಂಗೆ ಹೇಳ್ತೀವಿ ಫ್ಯಾನ್ ಸಿಸ್ಟಮ್ ಟೈಪು, ಒಂದರಿಂದ ಒಂದಕ್ಕೆ ಕನೆಕ್ಟು. ಆ ಹೌಸಿಂಗ್ ಈ ಜಾಯಿಂಟ್ ತಿರುಗಿದಾಗ ಆ ಹೌಸಿಂಗ್ ತಿರುಗುತ್ತೆ, ವೀಲ್ ಕೂಡ ರೊಟೇಟ್ ಆಗುತ್ತೆ. ನಾನು ನಿಮಗೆ ತುಂಬ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇಂಜಿನಿಯರಿಂಗ್ ಲೆವೆಲಲ್ಲೇನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಅದು ನಮಗೂ ಅರ್ಥ ಆಗಲ್ಲ, ನಿಮಗೂ ಅರ್ಥ ಆಗಲ್ಲ. ಸೊ ಈಗ ಇದೊಂದು ಬೋಲ್ಟನ್ನು ನಾವು ಟೈಟ್ ಮಾಡಬೇಕು. ಮೇಲ್ಗಡೆಕ್ಕಿಂತ ಕೆಳಗಡೆ ಕೈ ಹಾಕೋದೇ ಕಷ್ಟ ಆಗಿಬಿಟ್ಟಿದೆ. ಬಟ್ ಏನೂ ಪರವಾಗಿಲ್ಲ, ಟೈಟ್ ಮಾಡಿದೆ ಅಂತೂ ಮನೆಗೆ ಹೋಗಲ್ಲ. ಅಡಿಗಡೆಗೆ ಇದ್ದಾಗ ಇದೇ ಥರ ಕಸ ಬೀಳ್ತಾ ಇರುತ್ತೆ ಕಣ್ಣಿಗೆಲ್ಲ, ಏನೂ ಮಾಡೋಕ್ಕಾಗಲ್ಲ. ಈ ಫೀಲ್ಡಲ್ಲಿ ಇದೆಲ್ಲ ನಾರ್ಮಲ್ಲು. ಕಣ್ಣಿಗೆ ಕಿವಿಗೆ ಮನೆಗೆ ಹೋಗಿ ಕ್ಲೀನ್ ಮಾಡ್ಕೊಳ್ಬೇಕಷ್ಟೆ. ನಾರ್ಮಲ್ ಅಲ್ಲ, ನಮ್ಮ ಇಂಗ್ಲೀಷ್ ಸ್ವಲ್ಪ ವೀಕ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸ್ನೇಹಿತರೆ. ಆದಷ್ಟು ಸ್ಪಾನರ್ನ ಫೋರ್ಸ್ ಮಾಡಬೇಕಾದ್ರೆ ದೂರ ಹಿಡ್ಕೊಂಡಷ್ಟು ಜಾಸ್ತಿ ತಾಕತ್ತು ಸಿಗುತ್ತೆ. ಕೆಳಗಿಂದ ಟೈಟ್ ಮಾಡೋದಷ್ಟು ಸುಲಭ ಇಲ್ಲ, ಆಪೋಸಿಟ್ ಡೈರೆಕ್ಷನಲ್ಲಿ. ಗೇರ್ ಬಾಕ್ಸ್ ಆಲ್ಮೋಸ್ಟ್ ಟೈಟ್ ಆಗಿದೆ. ಈಗ ಒಂದ್ಸಲಿ ಸ್ಟಾರ್ಟ್ ಮಾಡೋಣ, ನೋಡಿ. ಇದು PTO ಸ್ವಿಚ್ಚು, ಏನು ನಾನು ಮೇಲ್ಗಡೆ ತೋರಿಸಿದ್ನಲ್ಲ, ಕ್ಲಚ್ ಹಿಡಿದು ಇದನ್ನು ಅಪ್ಲೈ ಮಾಡಿದ ತಕ್ಷಣ ಈ PTO ಏನಿದೆ ಆನ್ ಆಗುತ್ತೆ, ಗೇರ್ ಬಾಕ್ಸು ಫ್ರೀ ಆಗುತ್ತೆ. ಗೇರ್ ಬಾಕ್ಸ್ ನ್ಯೂಟ್ರಲ್ ಇದ್ದಾಗ PTO ವರ್ಕ್ ಆಗುತ್ತೆ. ಇದೇನು ಆಯಿಲ್ ಗೀಲೆಲ್ಲ ಸೋರ್ತಾ ಇದೆ, ಇಷ್ಟು ಹಳೆ ಗಾಡಿಯಲ್ಲಿ ಕಾಮನ್ನು. ಗಾಡಿಗೆ 25 ವರ್ಷ ಆಯಿತು ಆಲ್ರೆಡಿ. ಇದನ್ನೆಲ್ಲ ನಿಲ್ಲಿಸ್ಲಿಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಬಟ್ ಅದೇನು ದೊಡ್ಡ ವಿಷಯ ಏನಲ್ಲ, ಸ್ವಲ್ಪ ಸ್ವಲ್ಪ ಇಳಿತಾ ಇರುತ್ತೆ, ಮೇಲಿಂದ ಹಾಕ್ತಾ ಇರಬೇಕಷ್ಟೇ. ನಿಧಾನಕ್ಕೆ ಹೊರಗೋಗೋಣ. ಇದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ನ ಮುಂದಿನ ವೀಡಿಯೋಗಳಲ್ಲಿ ಈ ಗಾಡಿ ಬಗ್ಗೆ ಹೇಳ್ತೀನಿ, ಮತ್ತು ಹೊಸ ಗಾಡಿಗಳ ಬಗ್ಗೆ ಕೂಡ ಹೇಳ್ತೀನಿ. ಫ್ರೆಂಡ್ಸ್, ಈಗ ಗಾಡಿ ಸ್ಟಾರ್ಟ್ ಮಾಡಿ ಗೇರ್ ಬಾಕ್ಸ್ ಹೇಗೆ ಟೈಟ್ ಆಗಿದೆ ಚೆಕ್ ಮಾಡೋಣ. ಗೇರ್ ಬಾಕ್ಸ್ ಶೇಕ್ ಆಗುತ್ತಾ ಏನು ನೋಡೋಣ. ಏನೂ ಶೇಕ್ ಆಗಲ್ಲ, ಬಟ್ ಒಂದು ಸಮಾಧಾನ. ನೋಡಿ, ಗೇರ್ ಬಾಕ್ಸ್ ಅಂತೂ ಫುಲ್ ಫಿಟ್ ಆ್ಯಂಡ್ ಫೈನ್ ಆಗಿದೆ, ಏನು ವೈಬ್ರೇಷನ್ ಇಲ್ಲ.
ಗೇರ್ ಬಾಕ್ಸನ್ನು ಮತ್ತೆ ಟೈಟ್ ಮಾಡ್ಕೊಳ್ಬೇಕಾಗಿರೋ ಕಾರಣಕ್ಕೋಸ್ಕರ ನಾನು ಬೋಲ್ಟನ್ನು ಜಸ್ಟ್ ಹಾಗೆ ಹಾಕಿ ಕೈಯಲ್ಲೇ ಟೈಟ್ ಮಾಡಿ ಇಟ್ಟಿರ್ತೀನಿ. ಫುಲ್ ಟೈಟ್ ಹೊಡೆಯೋಕೆ ಹೋಗಲ್ಲ. ಇನ್ನೊಂದೇನೆಂದರೆ ನಮ್ಮ ಹತ್ರ ಸ್ಪಾನರ್ ಕೂಡ ಇಲ್ಲ ಇವತ್ತು. ಸ್ಪಾನರ್ ಇಲ್ಲದೆ ರಿಂಚಲ್ಲಿ ಈಗ ಟೈಟ್ ಮಾಡ್ಲಿಕ್ಕೆ ಹೋದರೆ ಸ್ಲಿಪ್ ಆಯ್ತು ಅಂದರೆ ಬೋಲ್ಟ್ ಹಾಳಾಗುತ್ತೆ. ಅದಕ್ಕೋಸ್ಕರ ಸರಿ, ಫೈನಲಿ ನಾವು ಇವತ್ತು ನಮ್ಮ ಗಾಡಿದ ಗೇರ್ ಬಾಕ್ಸ್ ಟೈಟ್ ಮಾಡ್ಕೊಂಡಿದ್ದೀವಿ. ಇವತ್ತು ದೀಪಾವಳಿ ಹಬ್ಬ ಇರೋದ್ರಿಂದ ಕೆಲಸಗಳನ್ನೆಲ್ಲ ನಿಲ್ಲಿಸಿ ಹುಡುಗರಿಗೆಲ್ಲ ತಿರ್ಗಾಟ್ಕೊಂಡು ಬರಲಿಕ್ಕೆ ರಜೆ ಕೊಟ್ಟಿದ್ದೀವಿ. ಹೊರಗಡೆ ಹುಡುಗರಿಗೆಲ್ಲ, ಜಾರ್ಖಂಡ್ UP ಹುಡುಗರಿಗೆಲ್ಲ, ಲೋಕಲ್ ಹುಡುಗರೆಲ್ಲ ಮನೆಯಲ್ಲಿ ಹಬ್ಬ ಮಾಡ್ತಾ ಇದ್ದಾರೆ. ನಾವು ಗಾಡಿಯಲ್ಲಿ ಹಬ್ಬ ಮಾಡ್ತಾ ಇದ್ದೀವಿ ಸದ್ಯ. ಯಾಕಂತ ಹೇಳಿದ್ರೆ ನಮ್ಗೆ ಇದೇ ಹಬ್ಬ, ಇದೇ ಊಟ, ಎಲ್ಲದೂ ಇದೆ. ಬಿಟ್ ಸ್ಪಾನರ್ ಇದು ಅಪೋಸಿಟ್ ಡೈರೆಕ್ಷನಲ್ಲಿ ಟೈಟು ಲೂಸು ಆಗುತ್ತೆ. ಇದು ರಿಂಚು. ಯಾವ ಸ್ಪಾನರ್ ನಮ್ಮ ಕೈಯಲ್ಲಿ ಇಲ್ಲ ಅಂತ ಹೇಳಿದ್ರು ಇದರಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಬೋಲ್ಟನ್ನು ಇನ್ನು ಎಮರ್ಜೆನ್ಸಿಗೆ ಲೂಸ್ ಮಾಡ್ಕೊಳ್ಬೋದು. ನಮ್ಮ ಟೂಲ್ಸನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಹಗ್ಗ ಸುತ್ತೋದು ಹೇಗಂತ ಹೇಳ್ಕೊಡ್ತೀನಿ. ನೀಟಾಗಿ ಏನಾದರೂ ನೀವು ಹಗ್ಗ ಅಥವಾ ರೋಪನ್ನು ಯೂಸ್ ಮಾಡ್ತಾ ಇದ್ದರೆ ಇದನ್ನು ಹೇಗೆ ಸುತ್ತಿಡೋದಂತ ನಿಮಗೆ ಹೇಳ್ಕೊಡ್ತೀನಿ. ನೋಡ್ಕೊಳ್ಳಿ. ತುಂಬ ಫಾಸ್ಟಾಗಿ, ಕ್ವಿಕ್ಕಾಗಿ, ಈಸಿಯಾಗಿ. ನೋಡಿ, ಕೈಯನ್ನು ಹೀಗೆ ತೊಗೊಳ್ಬೇಕು, ಹಗ್ಗನ ಹೀಗೆ ಕೈಯಲ್ಲಿ ತೊಗೊಳ್ಬೇಕು. ನೋಡಿ, ಒಂದು ಸೆಕೆಂಡಲ್ಲಿ ನಿಮ್ಮ ಹಗ್ಗ ಕ್ಲೀನಾಗಿ, ಎಷ್ಟು ದೊಡ್ಡ ಹಗ್ಗ ಇದ್ದರೂ ಕೂಡ ಫೋಲ್ಡ್ ಆಗುತ್ತೆ. ಫೋಲ್ಡ್ ಮಾಡಿ ಹೀಗೆ ತಗೊಂಡು ಹೀಗೆ ಗಂಟು ಹಾಕಿಬಿಡಿ, ತುಂಬ ಈಸಿಯಾಗಿ. ಓಕೆನಾ? ಸರಿ, ಲೇಟ್ ಆಯಿತು, ಹೋಗೋಣ ಫ್ರೆಂಡ್ಸ್. ಫೈನಲಿ ಈ ಮನೆ ಏನು ಕಾಣ್ತಾ ಇದೆ, ಕುಂಬಳೆ ಮಾದೇವ ಹೆಗ್ಡೆಯವರ ಮನೆ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ, ಹೊಸ ಮನೆ. ಸ್ವಲ್ಪ ಮಳೆ ಬರ್ತಾ ಇದೆ. ಕೆಲಸ ಮಾಡಬೇಕಾದ್ರೆ ಪುಣ್ಯಕ್ಕೆ ಮಳೆ ಬಂದಿಲ್ಲ. ನಾವು ಕೆಲಸ ಮಾಡಿರೋಂಥದ್ದು ತೋರಿಸ್ತೀವಿ, ಫಿನಿಶಿಂಗು. ನೋಡಿ, ಬೇರೆ ಏನಿದೆ ಇದನ್ನೆಲ್ಲ ಡ್ರೆಸ್ ಮಾಡಿ ಕಟ್ ಮಾಡಿದ್ದೀವಿ ಹಿಟಾಚಿಯಲ್ಲಿ ನೀಟಾಗಿ. ಹೊರಡೋಣ ಬನ್ನಿ. ಸ್ನೇಹಿತರೆ, ನಾವೀಗ ಕಾರ್ ಏನಾದರೂ ತಿರ್ಸಕ್ಕೆ ಹೋದರೆ ಸುಮ್ಮನೆ ಇಲ್ಲಿ ಸ್ಕಿಡ್ ಆಗುತ್ತೆ, ಮಣ್ಣಷ್ಟು ಚೆನ್ನಾಗಿಲ್ಲ. ಸೊ ನಾನೇನು ಮಾಡ್ತೀನಿ ಅಂದರೆ, ನಿಧಾನಕ್ಕೆ ಹಿಂಗೆ ಕಾರ್ನ ರಿವರ್ಸೇ ಮೇನ್ ರೋಡ್ ತನಕ ಹೊಡೆದ್ಬಿಡ್ತೀನಿ. ನೋಡಿ ನಮ್ಮ ಪಶ್ಚಿಮ ಘಟ್ಟ ರೋಡ್ಗಳು ಹೇಗಿದೆ ಅಂತ. ಇದು ನಮ್ಮ ಕೊಡಚಾದ್ರಿಗೆ ಹೋಗುವಂಥ ರೋಡು. ಗೌರಿ ಕೆರೆಯಿಂದ ಕಟ್ಟಿನಾಳ ಹೋಗಿ ಟಚ್ ಆಗುತ್ತೆ. ಸಿಂಗಲ್ ರೋಡು, ತುಂಬ ಟರ್ನಿಂಗ್ ಇದೆ. ಇಲ್ಲಿನ ಲೋಕಲ್ ಜನರಿಗೆ ಏನಂತ ಹೇಳಿದರೆ, ದಿನ ಇದೇ ರೋಡಲ್ಲಿ ಓಡಾಡಿ ಅಭ್ಯಾಸಗಳು ಇದಾಗಿದೆ. ನೋಡಿ, ಇದು ಸಡನ್ ಟರ್ನಿಂಗ್. ಇದು
ಸಡನ್ನಾಗಿ ಟರ್ನ್ ಆಗುತ್ತೆ ಗಾಡಿ. ಎದುರುಗಡೆಯಿಂದ ವೆಹಿಕಲ್ ಬಂದರೆ ಹಾರ್ನ್ ಮಾಡಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಲೋಕಲ್ನವ್ರಿಗೆ ಕೂಡ. ಆದ್ದರಿಂದ ಏನು ಹೊರಗಡೆಯಿಂದ ಟೂರಿಸ್ಟ್ಗಳು ಬರ್ತಿರಲ್ಲ ನೋಡಿ, ಬೆಂಗಳೂರಿಂದ ಅಲ್ಲಿಂದ ಇಲ್ಲಿಂದ ಬರ್ತೀರಿ ನೀವು, ಪಾಪ ಬೆಂಗಳೂರಲ್ಲಿ ಟ್ರಾಫಿಕಲ್ಲಿ 10-20 ಕಿಲೋಮೀಟ್ರ್ ಸ್ಪೀಡಲ್ಲಿ ಗಾಡಿ ಓಡಿಸಿ ಗಂಟೆಗಟ್ಟಲೆ ಟ್ರಾಫಿಕಲ್ಲಿ ವೆಯ್ಟ್ ಮಾಡಿ ಗಾಡಿ ಓಡಿಸಿ ಬೇಜಾರಾಗಿರ್ತೀರ. ಹೊರಗಡೆ ಬಂದ ತಕ್ಷಣ ನಿಮಗೆ ಗೂಡಿಂದ ಹೊರಗೆ ಬಿಟ್ಟಿರೋಂಥ ಹಕ್ಕಿ ಆಗಿಬಿಡ್ತೀರ. 100-110 ಸ್ಪೀಡಲ್ಲಿ ಗಾಡಿ ಓಡಿಸ್ತೀರ. ಸೊ ಇಂಥ ಜಾಗದಲ್ಲಿ ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಿ. ಹೈವೇಗಳಲ್ಲಿ ಓಕೆ, ಇಂಥ ಜಾಗದಲ್ಲಿ ದಯವಿಟ್ಟು ಹಾರ್ನ್ ಮಾಡಿ. ಮ್ಯಾಕ್ಸಿಮಮ್ ಒಂದು 60 ಸ್ಪೀಡ್, ಈ ರೋಡಲ್ಲೆಲ್ಲ 60-80 ಕೂಡ ಬೆಟರು. ಒಳ್ಳೆ ಡ್ರೈವಿಂಗ್ ಹ್ಯಾಂಡ್ ಗ್ರಿಪ್ ಇರೋರಿಗೆ ಮತ್ತು ಕಂಫರ್ಟ್ ಡ್ರೈವಿಂಗ್ ಇರೋರಿಗೆ ಸ್ವಲ್ಪ ಇಂಥ ಜಾಗದಲ್ಲಿ ಕೇರ್ಫುಲ್ ಆಗಿರಿ. ಯಾಕಂದರೆ ಎಂಜಾಯ್ ಮಾಡಲಿಕ್ಕೋಸ್ಕರ ಬರ್ತೀರಿ, ಬಟ್ ಏನು ತೊಂದರೆ ಆಗಬಾರ್ದು. ಕರ್ವ್ಸ್ ಇದೆ ಮತ್ತು ಸಿಂಗಲ್ ರೋಡು, ಇಕ್ಕಟ್ಟಾದಂಥ ರೋಡು. ನೋಡಿ, ಇದು ಗೌರಿಕೆರೆ ಅಲ್ಲಿ ಕೋಳಿ ಕೊಯ್ತಾ ಇದ್ದಾರೆ, ದೇವರಿಗೆ ಭೂತಕ್ಕೆ ಹಣ್ಣು ಕೊಡೋದು. ಓಕೆ ಫ್ರೆಂಡ್ಸ್, ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವಿಡಿಯೋ ಮುಂದೆ ಹಾಕ್ತಾ ಇರ್ತೀನಿ.